ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಹೌದು ನೋಡಿ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಚೋಡಿ ಗುರುಮಲಪ್ಪ ಅಪ್ಪಾಜಿ ಇದ್ದಾರೆ ನಮ್ಮ ಜೊತೆಗೆ. ಇವತ್ತಿನ ವ್ಲಾಗ್, ಗುರುವಾರದ ವ್ಲಾಗ್, ಗುರುವಾರದ ವಿಶೇಷ ಕಾರ್ಯಕ್ರಮಗಳನ್ನ ಹಂಚ್ಕೋತಾ ಇದ್ದೀವಿ ನಿಮ್ಮ ಜೊತೆ. ಬೆಳಗ್ಗೆಯಿಂದ ಏನೇನಾಯ್ತು ಅಂತ. ಹೌದು, ಇದು ಧನುರ್ಮಾಸದ ಕಾಲ, ಕೆಲಸ ಇಲ್ಲ, ಖಾಲಿ ಕೂತಿದ್ದೀವಿ ಎಲ್ಲ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಇವತ್ತು ನನ್ನ ಅಡುಗೆ ಮನೇಲಿ ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀನಿ, ಏನು ಎತ್ತ ಅಂತ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ವಿಡಿಯೋನ ನೆನ್ನೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ವ್ಲಾಗ್ ಮಾಡೋಕ್ಕೆ ನಿಜವಾಗ್ಲೂ ಟೈರ್ಡ್ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟೇ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಗಾಂಧಿ ಬಂದಿದ್ದಾರೆ, ಬೆಳಗ್ಗೆನೇ ಬಂದರು 9 ಗಂಟೆಲೆ. ತಿಂಡಿ ಆಯಿತು, ರಾಗಿ ದೋಸೆ, ಮಶ್ರೂಮ್ ಕರಿ ಮಾಡಿದ್ದೆ ಸಿಂಪಲಾಗಿ. ಸುಮಾರು ಸಲ ವ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ, ಹಾಗಾಗಿ ಸಿಂಪಲಾಗಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನಿನ್ನೆಯಿಂದ ಏನೇನು ಆಗ್ತದೆ ಆ್ಯಕ್ಚುಲಿ ಅಂತ. ವಿಡಿಯೋ ನೋಡ್ಕೊಂಡು ಬನ್ನಿ, ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಧನುರ್ಮಾಸ ಪೂಜೆ, ದೇವಸ್ಥಾನ ಎಲ್ಲ ಹೋಗಿ ಬಂದು ಟೈಮ್ ಬಂದು ಕರೆಕ್ಟಾಗಿ 11:30, ಬಟ್ ಅದು 10 ನಿಮಿಷ ಫಾಸ್ಟ್ ಇದೆ. ಅಡುಗೆ ಮಾಡ್ತಾಯಿದ್ದೀನಿ, ರೈಸ್ ಆಯಿತು, ಮೊಸಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ, ಹಸಿ ಅವರೆಕಾಯಿ ಹಾಕಿ. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾತ್ರೆ ಎಲ್ಲ ತೊಳಿತಾ ಇದ್ದೆ, ಮೊಸಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಸ್ಟೇ ಟ್ಯೂನ್, ನೋಡ್ಕೊಂಡು ಬನ್ನಿ ವಿಡಿಯೋ. ಓಕೆ, ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಬುಧವಾರ ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಂದು ಧನುರ್ಮಾಸ ಪೂಜೆ ಕೂಡ ನಡೀತಾ ಇದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ವೆಜ್ ಕುರ್ಮಾ ಮತ್ತು ಚಪಾತಿ ಮಾಡಿದ್ದೆ. ಸತೀಶ್ಗೂ ಕೂಡ ಸ್ನಾನ ಮುಗಿಸಿ ಬಂದರು, ತಿಂಡಿ ತಿಂತಾಯಿದ್ದಾರೆ. ನಂದಿನ್ನ ತಿಂಡಿ ಆಗಿರಲಿಲ್ಲ. ನಾನು ಅಂತಲ್ಲ, ಮನೇಲಿರೋ ಎಲ್ಲ ಗೃಹಿಣಿಯರು ಫಸ್ಟು ಮಕ್ಕಳು ಗಂಡ ಚೆನ್ನಾಗಿರಲಿ, ಮನೇಲಿರೋರೆಲ್ಲ ತಿಂದಾದಮೇಲೆ ಲಾಸ್ಟಲ್ಲಿ ನಾವು ತಿಂತೀವಿ. ಎಲ್ಲ ಮನೇಲೂ ಇದು ನಡೆಯೋದು ಕಾಮನ್ನು, ನಾನೇನು ಹೊಸ್ದಾಗಿ ಹೇಳ್ತಾ ಇಲ್ಲ. ಬಟ್ ಇವತ್ತು ಯಾಕೋ ನನ್ನ ಪತಿ ದೇವ್ರ ಕೈಲಿ ಕೈ ತುತ್ತು ತಿನ್ನಬೇಕು ಅಂತ ತುಂಬ ಫೀಲ್ ಆಗ್ತಾಯಿತ್ತು. ಸೊ ತಿನ್ನಿಸ್ತೀರಾ ಅಂತ ಕೇಳಿದೆ. ನೀನು ವೀಡಿಯೋ ಮಾಡ್ಕೊಳ್ಳೋದಾದರೆ ನಾನು ತಿನ್ಸೋದೇ ಇಲ್ಲ ಅಂತ ಅಂದರು. ಇವಾಗೆಲ್ಲ ಶಿವರಾಜ್ ಕುಮಾರ್ ಸರ್ಗೆ ಆರೋಗ್ಯ ಸರಿ ಇಲ್ಲ, ಅಮೇರಿಕಾಗೆ ಹೋಗ್ತಾ ಇದ್ದಾರೆ, ಅದೆಲ್ಲ ನ್ಯೂಸ್ ಬರ್ತಾಯಿತ್ತು. ನ್ಯೂಸ್ ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಕುತ್ಕೊಂಡು ತಿಂಡಿ ತಿಂತಾಯಿದ್ರು. ಬಿಸಿ ಚಪಾತಿ ಹಾಕ್ಕೊಟ್ಟಿದ್ದೆ ಅವರಿಗೆ. ಇಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಲ್ಲ, ತಿನ್ನಿಸಿ ಅಂತ ಅಂದೆ. ಸೊ ಆಯಿತು ಅಂತ. ಮುಂಚೆ ಎಲ್ಲ ನಾವೆಲ್ಲ ಒಂದೇ ತಟ್ಟೆಲಿ ತಿಂತಾಯಿದ್ವಿ, ಓಲ್ಡ್ ಮೆಮೊರೀಸ್ ಅದು. ಬಟ್ ಇವಾಗ ಕಮಿಟ್ಮೆಂಟ್ಗಳು ಜಾಸ್ತಿ ಆದಂಗೆ, ಜವಾಬ್ದಾರಿಗಳು ಜಾಸ್ತಿ ಆದಂಗೆ, ವಯಸ್ಸಾಗ್ತಾ ಬಂದಂಗೆ ಅದನ್ನೆಲ್ಲ ನಾವು ಬಿಟ್ಬಿಟ್ಟಿದ್ದೀವಿ. ಸೊ ನಾನು ಹೇಳೋದು ಒಂದು, ವಯಸ್ಸಾಗೋದು ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಯಾವತ್ತೂ ವಯಸ್ಸಾಗೋದೇ ಇಲ್ಲ. ಸೊ ಯಾವಾಗಲೂ ನಾವು ನಗ್ನಗ್ತಾ ಖುಷಿಯಿಂದ ಲವಲವಿಕೆಯಿಂದ ಇರಬೇಕು. ಸೊ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹಾಗೆ ಜ್ಯುವೆಲ್ರಿ ಶಾಪ್ಗೆ ಬಂದೆ. TK ಲೇಔಟಲ್ಲಿರೋ ಶ್ರೀಕೃಷ್ಣ ಜ್ಯುವೆಲ್ರಿ ಶಾಪ್. ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ. 7,150 ರೂಪಾಯಿ ಇದೆ ಗ್ರಾಮ್. ಏನು ತೊಗೊಳಕ್ಕೆ ಬಂದೆ, ಇಷ್ಟು ಗ್ರಾಮ್ ರೇಟ್ ಇರುವಾಗ ಏನು ಗೋಲ್ಡ್ ಪರ್ಚೇಸ್ ಮಾಡಿದೆ. ನಾನು ನಿಮಗೆಲ್ಲರಿಗೂ ಹೇಳ್ತೀನಿ, ಒಳ್ಳೆ ಕಲೆಕ್ಷನ್ಸ್ ಬಂದಿದೆ. ಈಗ ಅಪ್ಕಮಿಂಗ್ ಮದುವೆಗಳ ಸೀಸನ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಮಾಡಿಸ್ಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಖಂಡಿತವಾಗ್ಲೂ ಒಂದ್ಸಲಿ ವಿಸಿಟ್ ಮಾಡಿ. ಯೂನಿಕ್ ಪ್ಯಾಟ್ರನಲ್ಲಿರೋಂಥ ಪೆಂಡೆಂಟ್, ಹಾರ, ಲಾಂಗ್ ಚೈನ್, ನೆಕ್ಲೇಸ್, ಈ ಸಲ 20-25 ಗ್ರಾಮ್ಗೆ ಕಡಿಮೆ ತೂಕ ಇರೋವಂಥ ಗೇಜ್ ಇರೋವಂಥ ನೆಕ್ ಪೀಸ್ಗಳು, ಚೈನ್ಸ್ಗಳು, ಸಖತ್ತಾಗಿರೋ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ. ನನಗಂತೂ ಈ ಗರುಡ ಚೈನ್ ಮೇಲೆ ಲವ್ವೇ ಆಗಿದೆ. ನಂದು ಒಂದು ಪರ್ಲ್ ಸರ ಇದೆ, ಆ ಥರದ್ದೇ ಇದಕ್ಕೆ ಕಲರು ರೂಬಿ ಇದೆ. ಒಳ್ಳೆ ಪೆಂಡೆಂಟ್ಸ್ ಬಂದಿದೆ ಗರುಡದು. ಸೊ ನನಗೆ ತೋರಿಸ್ತಾ ಇದ್ರು. ನನಗಂತೂ ನೋಡ್ತಾ ಇದ್ರೆ 2 ಕಣ್ಣು ನೋಡ್ಲಿಕ್ಕೆ ಸಾಲ್ತಾ ಇಲ್ಲ, ಯಾವ್ದು ತಗೊಳ್ಳೋದು ಯಾವುದು ಬಿಡೋದು ಅಂತ. ಬೀಡ್ಸ್ ಹಾರಗಳು ಅಷ್ಟೇ ನೋಡಿ, ಒಂದಕ್ಕಿಂತ ಒಂದು ಪೆಂಡೆಂಟ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಬೇಕಿದ್ರೆ ಯಾರಾದರೂ ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಸ್ಕೊಳ್ಳಿ. ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ, ನಾನೇನೋ ಒಂದು ತೊಗೋಬೇಕು ಮಾಡೋಣ ಅಂತ ಬಂದೆ. ಸೊ ಈ ಪೆಂಡೆಂಟ್ ಅಂತೂ ಎಷ್ಟು ದೊಡ್ಡದಾಗಿದೆ ನೋಡಿ, ನಾಗರ ಪೆಂಡೆಂಟು. ನಾನು ಹೇಳ್ತಾ ಇದ್ದೆ, ಮೂಟೆಲ್ಲಿ ತುಂಬ್ಕೊಂಬರ್ಬೇಕು ದುಡ್ಡನ್ನ, ಪರ್ಸಲ್ಲಿ ಬ್ಯಾಗಲ್ಲಿ ಹಿಡ್ಕೊಂಬಂದರೆ ಇದನ್ನೆಲ್ಲ ಈ ರೇಟಲ್ಲಿ ತೊಗೊಳಕ್ಕೆ ಆಗೋದಿಲ್ಲ ಅಂತ. ಸ್ವಲ್ಪ ಜನ ಯಾರೋ ಒಬ್ಬರು ಕಮೆಂಟ್ ಮಾಡಿದರು,
ನಿಮ್ಮದು ವಿಡಿಯೋ ಕ್ಲಾರಿಟಿನೇ ಇಲ್ಲ, ಕ್ಲಾರಿಫಿಕೇಷನ್ನೇ ಇಲ್ಲ, ಯಾವ ದಿನದ್ದು ಹಾಗೆ ಹೀಗೆ ಅಂತ ದಯವಿಟ್ಟು ನಾನು ಡೇ ಕರೆಕ್ಟಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬುಧವಾರ ಮಧ್ಯಾಹ್ನದ ವ್ಲಾಗ್. ಈ ವ್ಲಾಗ್ನ ಗುರುವಾರ ತನಕ ಕಂಟಿನ್ಯೂ ಮಾಡಿದ್ದೀನಿ. ಒಂದು ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ನೋಡಿ, ನಿಜವಾಗ್ಲೂ ನಿಮಗೆ ಕ್ಲಾರಿಫೈ ಆಗುತ್ತೆ ಅಂತ ಹೇಳ್ತಾ ನಾನು ಒಂದೇನು ಹೇಳಬೇಕು ಅಂದರೆ, ನಾನೇನೋ ಒಂದು ತೊಗೊಳಕ್ಕೆ ಅಥವಾ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಖಂಡಿತವಾಗ್ಲೂ ಏನು ತೊಗೊಂಡಿರ್ಬೋದು, ಏನು ಮಾಡೋಕ್ಕಿರ್ಬೋದು, ಏನಿಗೆ ಗೆಸ್ ಇದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಮಾತ್ರ ಹೇಳೋದಿಲ್ಲ. ಇದು ಈ ಥರ ಹಿಡ್ಕೋತೀರ ಫೋನು? ಆ ದುಪ್ಪಟ್ಟ ತೆಗೆದುಬಿಡಿ. ಚೆನ್ನಾಗಿ ಹಾಂ ಪೇಪರ್ ಇದೆ ತರ ಅಲ್ಲ, ಈ ತರ ಸ್ವಲ್ಪ ದಪ್ಪ ಕವರ್ ಆಗ್ತಾ ಇದೆಯಾ? ಚೆನ್ನಾಗಿ ಅದು ಗ್ರೀನ್ ಸರ್ಗೆ ಮ್ಯಾಚ್ ಆಗುತ್ತೆ ಅಂತ ಇದು ಎಷ್ಟು ಗ್ರಾಮ್ ಇದೆ ನೋಡಿ? ಕೊಡಿ ಕೊಡಿ. ಅರಳು ಗಿರಳು ಎಲ್ಲ ತೆಗೀರಿ. ಅಲ್ಲೇ ಇದೆ. ನನ್ನ ಸರಕ್ಕೆ ಮ್ಯಾಚ್ ಆಗುತ್ತೆ. 26 300. ಹಾಂ 26 300. ಅಲ್ಮರ್ಕ್ ಆಗಿಲ್ಲ, ಇದು ಆಗಿಲ್ಲ. ಹೌದಾ? ಆಗಿದೆಯಾ? ಕ್ಯಾನ್ಸಲ್ ಮಾಡಲಾ? ಇದು ಬುಧವಾರ ನಡೆದಿದ್ದಂಥದ್ದು. ಆ್ಯಸ್ ಯೂಶ್ವಲ್ ಈಗ ಗುರುವಾರ ಬೆಳಿಗ್ಗೆ ನಾನು ಈಗ 4 ಗಂಟೆಗೆ ಮನೇಲಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಗುರುವಾರ ಅಂದರೆ ರಾಯರ ವಾರ, ನಿಮ್ಮೆಲ್ರಿಗೂ ಗೊತ್ತು. ಸೊ ಬೆಳಿಗ್ಗೆ ಬೇಗ 2 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಬಟ್ಟೆ ಒಗೆದು, ಪಾತ್ರೆ ತೊಳೆದು, ಮನೆ ಒರೆಸಿ, ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಫಸ್ಟು ವಾರ ಪೂಜೆ ಮಾಡಿ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಮಹಾಮಂಗಳಾರತಿ ಮಾಡಿನೇ ನನ್ನ ಮಗಳು ಕೂಡ ನನ್ನ ಜೊತೆ ಹರಳಿ ಕಟ್ಟೆ ಸುತ್ತಕ್ಕೆ ಬರ್ತಾಳೆ. ಅವಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು 4 ಗಂಟೆಗೆ ಕರೆಕ್ಟಾಗಿ ಮನೆ ಬಿಟ್ಟು 4:15 ತನಕ ಪೂಜೆ ಮುಗಿಸಿ ಮನೆಗೆ ಬರ್ತೀವಿ. ಇವತ್ತು ಕೂಡ ನಾಗರಕಲ್ಗೆ ಹೋಗಿ ಪೂಜೆ ಮಾಡೋಂಥ ತನಿಯರಿ ಅಂಥದ್ದು ಆ್ಯಸ್ ಯೂಶ್ವಲಾಗಿ ಇದ್ದೇ ಇತ್ತು. ಏನೋ ಒಂಥರ ಪಾಸಿಟಿವ್ ವೈಬ್ಸು. ಇವಾಗಂತೂ ಡೇ ಫುಲ್ಲು ಎನರ್ಜಿಯಾಗಿ ಹೋಗ್ತಾ ಇದೆ. ಹೇಗೆ ಮುಗಿತಾ ಇದೆ ಒಂದು ದಿನ ಅಂತ ಗೊತ್ತಾಗ್ತಾನೇ ಇಲ್ಲ. ಫುಲ್ಲು ಲವಲವಿಕೆಯಾಗಿ ಇರ್ತೀನಿ ಕೂಡ. ಏನೋ ಒಂಥರ ಎನರ್ಜಿ ನನಗೆ ಬೆಳಗ್ಗೆ ಎದ್ದು. ನನಗಿಷ್ಟ ಈ ರೀತಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸೋಕ್ಕೆ. ಈಗಲೂ ಕೂಡ ನಾಗರಕಲ್ಗೆ ಬಂದು ಫಸ್ಟ್ ನಾನೇ ಪೂಜೆ ಮಾಡ್ತಾ ಇರೋದು. ನಾಗರಕಲ್ಗೆ ದೀಪ ಅಂಟಿಸಿಟ್ಟು, ಹಣ್ಣು ಎಲೆ ಅಡಿಕೆ ಮೇಲೆ ಕಾಣಿಕೆ ಇಟ್ಟು ಮಹಾಮಂಗಳಾರತಿ ಮಾಡಿ, ಕರ್ಪೂರದಿಂದ ಆರತಿ ಮಾಡಿ, ಅಲ್ಲಿಂದ ತನಿ ಎರೆದು ಪೂಜೆ ಮುಗಿಸಿ ಮನೆಗೆ ಬಂದು ಬರೋವಾಗ ಮಹದೇಶ್ವರ ದೇವಸ್ಥಾನ ಕೂಡ ಸಿಗುತ್ತೆ. ಅಲ್ಲೂ ಹೋಗಿ ಒಂದು ವಿಸಿಟ್ ಹಾಕಿ ಕೈ ಮುಕ್ಕೊಂಡು ಮಾದಪ್ಪನಿಗೆ ಒಂದು ಅಡ್ಡ ಬಿದ್ದು ಮನೆಗೆ ಬಂದು ಸ್ವಲ್ಪ ಜನ ಮಲ್ಕೊಂಬಿಡ್ತಾರೆ. ಬಟ್ ಮಲ್ಕೊಂಬಿಟ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ, ಮಲಗಬಾರ್ದು. ಸೊ ಹಾಗಾಗಿ ಮಧ್ಯಾಹ್ನ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಓಕೆ, ಪರವಾಗಿಲ್ಲ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. 6:30 ಆಗೋಯ್ತು. ಹಾಲು ಕಾಯೋಕ್ಕಿಟ್ಟೆ. ಈಗ FA3 ನಿಮಗೆಲ್ಲ ಗೊತ್ತು. ಸೊ ಜೊತೆಗೆ ಹಾಲು ಕಾಯಿಸಿ ಕಾಫಿ ಮಾಡಿಕೊಂಡು ನನ್ನ ಮಗಳಿಗೆ ಟೆಸ್ಟ್ ಕೊಟ್ಟಿದ್ದೀನಿ ಇವತ್ತು. EVS ಟೆಸ್ಟ್ ಕೊಟ್ಟು ನಾನು ಅಡುಗೆ ಮನೆಯಲ್ಲಿ ನೋಟ್ಸ್ ಇಟ್ಕೊಂಡು ಈ ಕಡೆ ಆವಾಗಲೇ ತಿಂಡಿಗೆ ರೆಡಿ ಮಾಡಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಸುಮಾರು ಸಲ ಈ ರೆಸಿಪಿ ಶೇರ್ ಮಾಡಿದ್ದೀನಿ ಕೂಡ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ರಾಗಿ ದೋಸೆ ಕಲಸಿಟ್ಟಿದ್ದೆ. ನಿನ್ನೆ ಚಪಾತಿ ಮಾಡಿದ್ದೆ, ಕುರ್ಮಾ ಖಾಲಿಯಾಗಿತ್ತು. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಮಶ್ರೂಮ್ ಇತ್ತು, ತೆಗೆದುಬಿಟ್ಟು ಸಿಂಪಲ್ಲಾಗಿ ಕಾಯಿ ಕಡಲೆ ರುಬ್ಬಾಕಿ ಒಗ್ಗರಣೆ ಹಾಕಿ ಗ್ರೇವಿ ಮಾಡಿದೆ. ಚಿರೋಟಿ ರವೆ, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ನವಣೆ ಹಿಟ್ಟು ಹಾಕಿ ಕಲಸಿಟ್ಟಿದ್ದೆ ರಾಗಿ ದೋಸೆಗೆ, ಸ್ವಲ್ಪ ಮೈ ಕೊಡಲಿ ಅಂತ. ಈ ಕಡೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಸೇರಿಸಿದ್ರೆ ಮಶ್ರೂಮ್ ಕರ್ರಿ ಕುದ್ರೆ ಮಶ್ರೂಮ್ ಗ್ರೇವಿ ಕೂಡ ರೆಡಿ ಆಗುತ್ತೆ. ಜೊತೆಗೆ ಕಾಫಿ ಕೂಡ ಮಾಡಿದೆ. ಕಾಫಿ ಕುಡಿಯೋಕ್ಕೆ ಟೈಮ್ ಇಲ್ಲ. ಇವಳಿಗೆ ಸ್ವಲ್ಪ ಓದಿಸ್ತಾ ಇದ್ದೆ. ಪ್ರತಿ ಸಲ ಮಾಡಿ ಕಾಫಿ ಎಲ್ಲ ಕೆನೆ ಗಟ್ಟೋಗುತ್ತೆ. ಕೆಲಸ ಮಾಡೋ ಟೆನ್ಷನಲ್ಲಿ ಕಾಫಿ ಕುಡಿಯೋದೇ ಮರೆತು ಬಿಡ್ತೀನಿ. ಸೊ ಇವಳಿಗೆ EVS ಟೆಸ್ಟ್ ಕೊಟ್ಟಿದ್ದೆ ಅಲ್ವಾ,
ಅವಳಿಗೆ ಡಿಕ್ಟೇಷನ್ ಅಂದರೆ ಮೀನ್ಸ್ ನೋಡ್ಕೊಂಡು ಬರೀದಿರೋ ಥರ ಅವಳು ಬರೆದಿರೋ ಆನ್ಸರ್ನ ನಾನು ಹೋಗಿ ಚೆಕ್ ಮಾಡೋ ಥರ ಈ ರೀತಿ ಟೆಸ್ಟ್ ಕೊಟ್ಟರೆ ಸ್ಪೆಲ್ಲಿಂಗ್ಸ್ ಏನೇ ತಪ್ಪಿದ್ರೂ ಕರೆಕ್ಟ್ ಮಾಡ್ಬೋದು. ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ. ಸೊ ಜೊತೆಗೆ ತುಂಬ ಚಳಿ ಗೈಸ್, ಸ್ವಲ್ಪ ಕಾಫಿ ಕುಡಿಲೇಬೇಕು ಅಂತ ಫೀಲ್ ಆಗ್ತಾಯಿತ್ತು. ಕೆನೆ ಎಲ್ಲ ಸೋಸ್ಕೊಂಡು ಈಗ ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು, ಅವ್ರಿಗೂ ಕೂಡ ಒಂದು ಕಪ್ ಕಾಫಿ ಕೊಟ್ಟೆ. ಅವರು ವಾಕ್ ಹೋಗಬೇಕಾಗಿತ್ತು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾರೆ, ನಿಮ್ಮ ನಿಜವಾಗ್ಲೂ ಯಾರನ್ನಾದರೂ ಹೆಲ್ಪ್ಗೆ ಇಟ್ಕೋಬೋದಲ್ಲ, ಯಾಕೆ ಇಷ್ಟು ಕಷ್ಟಪಡ್ತೀರಾ ಅಂತ. ಇದೆಲ್ಲ ನನಗೆ ಕೆಲಸನೇ ಅಲ್ಲ, ನಿಜಕ್ಕೂ ನನಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಬಟ್ ಟೆಸ್ಟು ಎಕ್ಸಾಮ್ಸ್ ಅಂತ ಬಂದರೆ ಸ್ವಲ್ಪ ಟೆನ್ಷನ್ ಆಗೇ ಆಗ್ತೀನಿ. ಕಾರಣ ಒಂದೇ ಸ್ಕೂಲ್ ಇಬ್ಬರು ಮಕ್ಕಳಾಗಿರೋದ್ರಿಂದ ಒಟ್ಟಿಗೆ ಟೆಸ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ. ಈ ಥರ ಕೆಲಸಕ್ಕೆಲ್ಲ ನಾನು ಯಾವತ್ತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಫೈನಲಿ ಮಶ್ರೂಮ್ ಕರ್ರಿ ಅಂತೂ ಸೂಪರಾಗಿ ಕುದೀತಾ ಇದೆ. ಅಲ್ಲಿ ಸ್ವಲ್ಪ ಟೇಸ್ಟ್ ನೋಡಿದೆ, ಉಪ್ಪು ಖಾರ ಎಲ್ಲ ಸಖತ್ತಾಗಿತ್ತು ಗೈಸ್. ಬೆಳಗ್ಗೆ ಬೇಗ ಎದ್ದು ಬೇಗ ಸ್ನಾನ ಮಾಡಿ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಹೊಟ್ಟೆ ಬೇಗ ಚುರುಗುಟ್ಟೋಗುತ್ತೆ. ಸೊ ನಿಮಗೂ ಹಾಗೇನಾ ಕಮೆಂಟ್ ಮಾಡಿ. ಅವರಿಗೆಲ್ಲ ತಿಂಡಿ ಕೊಟ್ಟು ಬೇಗ ರಾಗಿ ದೋಸೆ ಹಾಕಿ ಡಬ್ಬಿ ರೆಡಿ ಮಾಡಬೇಕಾಗಿತ್ತು. ಸೊ ಇವಾಗ ರಾಗಿ ದೋಸೆ ಹಾಕ್ತಾಯಿದ್ದೀನಿ. ಸೂಪರಾಗಿ ಬರ್ತಾಯಿತ್ತು ರಾಗಿ ದೋಸೆ ಮಾತ್ರ, ಕಚ್ಕೋತಾ ಇರಲಿಲ್ಲ ತವಾಗೆ, ಕ್ರಿಸ್ಪಾಗಿ ಬರ್ತಾಯಿತ್ತು ಚಿರೋಟಿ ರವೆ ಹಾಕಿರೋದಕ್ಕೆ. ಈಗ ಹಿಂದಿನ ದಿನ ಏನಾದ್ರು ದೋಸೆ ಬ್ಯಾಟರ್ ಏನಾದರೂ ಉಳಿದೋಗಿದ್ರೆ ಆ ಬ್ಯಾಟರಿಂದ ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕಿ ಕಲಸಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರಾಗಿ ದೋಸೆ. ಸೊ ಇವತ್ತು ಕೂಡ ತುಂಬ ಚೆನ್ನಾಗಿ ಬಂತು. ಹುಳಿ ಹಿಟ್ಟಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. 1 ಸ್ಪೂನಷ್ಟು ಹಾಕಿದ್ರು ಕೂಡ ಸ್ವಲ್ಪ ಸಾಫ್ಟಾಗಿ ಬರ್ತಾಯಿತ್ತು. ಬಟ್ ಹಸ್ಬೆಂಡ್ಗೆ ಕ್ರಿಸ್ಪಾಗಿರಬೇಕು, ಅವ್ರು ತಿನ್ನೋ ಟೈಮಲ್ಲಿ ಬಿಸಿ ಹಾಕ್ಕೊಡ್ಬೇಕು. ಹಾಕಿಟ್ಬಿಟ್ರೆ ಅವ್ರು 2-3 ತಿಂತಾರೆ, ಹಾಕಿಟ್ಬಿಟ್ರೆ ನಿಜವಾಗ್ಲೂ ಈ ಚಳಿಗಾಲದಲ್ಲಿ ತಿನ್ನೋದೇ ಇಲ್ಲ, ಬಿಸಿ ಹಾಕ್ಕೊಡೋಕ್ಕಾಗಲ್ವಾ ಅಂತಾರೆ. ಸೊ ನಾನು ಜೊತೆಗೆ ಲಂಚ್ ಬಾಕ್ಸ್ನೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೆ. ಸ್ವಲ್ಪ ಫ್ರೂಟ್ಸ್, ಇವತ್ತು ಗುವಾ ಸೀಬೆ ಹಣ್ಣಿನ ಸಲಾಡ್ ಮಾಡಿದ್ದೆ, ಉಪ್ಪು ಖಾರ ಸೇರಿಸಿ ಸೂಪರಾಗಿ ಬಂದಿತ್ತು. ನೋಡಿ ತವಾಗೆ ಒಂದು ಚೂರು ಕಚ್ಕೋತಾನೆ ಇಲ್ಲ ದೋಸೆ, ಹಾಗೆ ಎದ್ದು ಬರ್ತಾಯಿದೆ. ನಾನು ಹೇಳ್ತಾಯಿದ್ದೆ ಸತೀಶ್ಗೆ, ಬೇಗ ಸ್ನಾನ ಮುಗಿಸಿ ಬಂದರೆ ನಿಮಗೂ ಕೂಡ ಹಾಕ್ಕೊಡ್ತೀನಿ, ಇಲ್ಲ ಹಾಕಿಟ್ಬಿಟ್ಟು ನಾನು ಟೆಂಪಲ್ಗೆ ಹೊಟ್ಟೋಗ್ತೀನಿ ಅಂತ. ಸೊ ಏನು ಬೇಡ, ನಾನು ವಾಕ್ ಹೋಗಿ ಬರ್ತೀನಿ ಆಮೇಲೆ ಹಾಕು ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿ ಇದೆಲ್ಲ ಮಾಡೋವಾಗ ಮತ್ತೆ ಅಡುಗೆ ಮನೆ ಗ್ರೆನೇಟ್ ಎಲ್ಲ ಗಲೀಜಾಗುತ್ತೆ, ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಪಾತ್ರೆಗಳಾಗುತ್ತೆ ಅಲ್ಲೇ ತೊಳೆದು ಇಟ್ಕೊತಾ ಇದ್ದೆ. ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಶೂಸ್ ಎಲ್ಲ ಈಚೆ ಇಟ್ಬಿಟ್ರೆ ಒಂದು ದೊಡ್ಡ ಟಾಸ್ಕ್ ನನಗೆ ಕಂಪ್ಲೀಟ್ ಆದಂಗೆ. ಸೊ ನೋಡಿ ಇವತ್ತಿನ ರಂಗೋಲೆ ನಂಗೆ ಬೆಳಗ್ಗೆ ತೋರ್ಸೋಕ್ಕಾಗಲಿಲ್ಲ, ಅಷ್ಟರಲ್ಲಿ ಕಸ ಕೂಡ ಬಂತು. ನನ್ನ ಮಗಳು ಕಸ ಕೊಡೋಕ್ಕೆ ಅಂತ ಹೋಗಿದ್ದಾಳೆ. ಪ್ಲಾಸ್ಟಿಕ್ ಬೇರೆ ಸಪ್ರೇಟು ಅದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇ. ಸೊ ಇದ್ರ ನಡುವೆ ವ್ಯಾನ್ ಬಂತು, ಅವ್ರಿಗೆ ರೆಡಿ ಮಾಡಿ ಜುಟ್ಟು ಕಟ್ಟಿ ಇಬ್ಬರು ಮಕ್ಕಳನ್ನು ವ್ಯಾನಿಗೆ ಕಳಿಸಿ ಸತೀಶು ಕೂಡ ಸ್ನಾನ ಮುಗಿಸಿ ಬಂದರು. ಅವ್ರಿಗೂ ಕೂಡ ತಿಂಡಿ ಕೊಟ್ಟು ನಾನಿವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ, ಯಾಕಂದರೆ ಇನ್ನೂ ಟೈಮ್ ಇತ್ತು, 8:15 ಅಷ್ಟೇ ಟೈಮ್ ಆಗಿತ್ತು. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದು ತಿಂಡಿ ತಿನ್ನೋಣ, ಗುರುವಾರ ಆಗಿತ್ತಲ್ವ, ಹಾಗಾಗಿ ಮಠಕ್ಕೂ ಕೂಡ ಬಂದು ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು 2 ತುಪ್ಪದ ಬತ್ತಿ ಅಲ್ಲೇ ತೊಗೊಂಡು ತುಪ್ಪದ ದೀಪ ಅಂಟಿಸ್ಬಿಟ್ಟು ಒಂದು 5-10 ನಿಮಿಷ ಕೂತಿದ್ದೆ. ಇನ್ನು ಟೈಮ್ ನೋಡಿದೆ 8:45. ಸೊ ಸಾಯಿಬಾಬಾ ಮಂದಿರಕ್ಕೂ ಹೋಗೋಣ, ಯಾಕಂದರೆ ಸುಮಾರು ದಿನ ಆಗಿತ್ತು ನಾನು ಬಾಬಾ ಮಂದಿರ್ಗೆ ಹೋಗಿ. ಇವತ್ತು ಕೂಡ ಧನುರ್ಮಾಸ ಟೈಮಲ್ಲಿ ನಾವು ಎಷ್ಟು ದೇವಸ್ಥಾನ ಸುತ್ತೀವೋ ಅಷ್ಟು ಒಳ್ಳೆಯದಾಗತ್ತೆ. ನಾನು ಕೇಳ್ಕೊಳ್ಳೋದು ಒಂದೇ, ನನಗೆ ಶತ್ರುಗಳ ಕಾಟ ಕಮ್ಮಿ ಆಗಲಿ ಅಂತ, ಇನ್ನೇನು ನಾನು ಯಾವ ದೇವ್ರನ್ನೂ ಕೇಳ್ಕೊಳ್ಳಲ್ಲ. ಸೊ ಎಲ್ಲ ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸತೀಶ್ ನ್ಯೂಸ್ ನೋಡ್ತಾ ಕೂತಿದ್ರು. ನಮ್ಮ ಗಾಂಧಿ ಗುರುಮಲಪ್ಪ ಕೂಡ ಮನೆಗೆ ಆಲ್ರೆಡಿ ಬಂದಿದ್ದಾರೆ. ಬಂದು ಯಾರ ಜೊತೆನೋ ಫೋನಲ್ಲಿ ಡೀಪಾಗಿ ಮಾತಾಡ್ತಾ ಕೂತಿದ್ದಾರೆ. 2 ದಿನದಿಂದ ಬಂದಿರಲಿಲ್ಲ. ಕಾರಣ ಅವರೇನೋ ಅವ್ರ ತೋಟದಲ್ಲಿ ಕೃಷಿ ಹೊಂಡ ಅಂತ ಮಾಡಿಸಿದಾರಂತೆ. ಅದೇ ವಿಷಯ ಮಾತಾಡ್ತಾ ತಲೆ ತಿಂದುಬಿಟ್ರು ಇವತ್ತು. ನಂದು ನಿಜ ಹೇಳಿ, ಸತ್ಯವಾರಿದು ಭಾರಿ ಚೆನ್ನಾಗಿದೆ. ರಾಗಿ ದೋಸೆ, ಒಳ್ಳೆ ಕಾಫಿ ಚೆನ್ನಾಗಿದೆ. ಹೌದಾ? ಮತ್ತು 14ನೇ ತಾರೀಕಿನಲ್ಲಿ ಹೋಗ್ಬೇಕ ಮೇಡಮ್ ಅವರೇ, ನಮ್ಮ ಮುಖ ನೋಡ್ಕೊಂಡು ಹೋರಿ ಅಂದರು. ಇವ್ರ ಮುಖ ಫೋಟೋನೇ ಇಲ್ಲ ಮೇಡಮ್, ಎಲ್ಲಿ ಮುಖ ನೋಡೋದಪ್ಪ. ನಾನೇನಂದೆ, ನನ್ನನ್ನು ನೋಡಿ ಯೋಗ ಬರುತ್ತದೆ ಅನ್ನೋ ಇಲ್ವೋ? ಸತ್ಯವಾದ ವಿಷಯ ಮೇಡಮ್, ಅದು ಪದಿ ಹೇಳ್ತಿದ್ದಾರೆ ಹೇಳ್ತೀನಿ ನಾನು. ಏನಂತ? ನಾವು ಗಂಡು ದೇವ್ರುಗಳು ನಂಬಲ್ಲ, ಹೆಣ್ಣು ದೇವ್ರುಗಳು ನಂಬ್ಕೊತೀವಿ. ಗಂಡು ದೇವ್ರುಗಳು ಮೋಸ, ಹೆಣ್ಣು ದೇವ್ರುಗಳು ಮಾತ್ಕೊಬಿಟ್ರೆ ನಡ್ಕತಾವ. ಈ ಗಂಡು ದೇವ್ರು ವಯಸ್ಸಾಗಿರೋ ದೇವ್ರುಗಳು ಅಯ್ಯಪ್ಪನ ಅವೆಲ್ಲ, ಅಯ್ಯಪ್ಪನ ಪರವಾಗಿಲ್ಲ ಹುಡುಗ, ಅವನೇ ಬೆರಕ ನನ್ನ ಮಗನೇ. ಏನ್ರಿ ನೀವು ಬೆಳಗ್ಗೆ ಚೋಡಿ ಪಿಕ್ಚರಲ್ಲಿ ನೋಡ್ತೀವಿ ಮೇಡಮ್ ನವ್ರೆ, ಗಂಡೇ ಸೇರ್ಕೊ ಹುಟ್ರ ನನ್ನ ಮಗ. ಚೆನ್ನಾಯ್ತಾ ಅಪ್ಪಾಜಿ? ಸೂಪರ್ ಆಗಿದೆ. ಬೆಂಡೆಕಾಯಿನಾಗಿರೋ ಭಾರಿ ಚೆನ್ನಾಗಿರೋದು. ಮಶ್ರೂಮು ಮೊಸರನ್ನು ಚೆನ್ನಾಯ್ತಾ? ಚೆನ್ನಾಗಿದೆ. ಉಪ್ಪು ಕಡಿಮೆ ನಮ್ಮಂತವ್ರಿಗೆ.
ಉಪ್ಪು ಕಮ್ಮಿನೇ ತಿನ್ನಬೇಕು, ಹೌದಾ? ಜಾಸ್ತಿ ಉಪ್ಪು ತಿನ್ನಬಾರ್ದು ಅಪ್ಪಾಜಿ, ಬಿ ಪಿ ಬಂದ್ಬಿಡ್ತದೆ. ನೀವು ಯಾಕೆ ಮೇಲೆ ಕೂತ್ಕೊಳ್ಳಲ್ಲ ನೀವು? ನಾವು ಯಾವ್ದಾದ್ರು ಕೆಳಗೆ ಹೋಗ್ತಾನೆ, ಹ್ಮ್, ಅದಕ್ಕೆ ಯಾಕೆ ಮೇಲೆ ಕತ್ಬೇಕು? ನಾನು ನಿನ್ನ ಸೋಫಾ ಮೇಲೆ ಕೂರ್ಸಲ್ವಂತೆ, ಕೆಳಗಡೆ ಕೂರಿಸ್ತೀನಂತೆ. ತಪ್ಪು ಅದು. ಯಾವ ಥರ ಕೆಲಸದವ್ರ ಥರ ನೋಡ್ಕೊಂಡಿದ್ದೀನಿ ಅಪ್ಪಾಜಿ ನಿಮ್ಮನ್ನ. ಈಗ ತಿರ್ಗಾ ಫೋನ್ ಮಾಡಿ ನಂಗಪ್ಪ ನೋಡಿ, ಊಟ ಕೊಟ್ಟರೆ ನೀರು ಮಾಡಿ. ನೀರು ಅಲ್ಲೇ ಐತಲ್ಲ ತಗೊಳ್ಳಿ, ಊಟ ಅಲ್ಲ ಅದು ತಿಂಡಿ. ಗಾಂಧಿ ಇದ್ ಕಡೆ ಮಾತು ಕತೆ ಹರಟೆ ಜೋರು ನಿಮ್ಮೆಲ್ರಿಗೂ ಗೊತ್ತು. ಏನೋ ತುಂಬ ಚೀಟಿ ಲೆಕ್ಕ ಎಲ್ಲ ಬರ್ಕೊಂಬಂದಿದ್ದಾರೆ. ಆ ಹೊಂಡಕ್ಕೆ ಎಷ್ಟಾಯಿತು ಏನು ಎತ್ತ ಅಂತ ಹೇಳಿಬಿಟ್ಟು ತುಂಬ ದುಡ್ಡಾಯಿತು ಮೇಡಮ್, 20,000ದಷ್ಟು ಖರ್ಚಾಯಿತು ಅಂತೆಲ್ಲ ಲೆಕ್ಕ ಬರ್ಕೊಂಬಂದು ನನಗೆ ಹೊಂಡ ಹೊಡೆಸ್ಬಿಟ್ಟಿದ್ದೀನಿ, ಊರಲ್ಲಿ ಹೊಂಡ ಹೊಡೆಸ್ಬಿಟ್ಟಿದ್ದೀನಿ ಅಂತ. ಕೃಷಿ ಹೊಂಡ, ಕೃಷಿ 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 ಹೊಂಡ ಅಲ್ಲ. ನನ್ನ ಗಂಧ ಕುಂಕುಮನೆ ಆಡ್ಕತಾ ಇದ್ದೀರಲ್ಲ ನೀವು, ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಅಂತ. 1 2 3 4 5 ಬೆಳಗ್ಗೆ 4 ಗಂಟೆಗೆ ಹಳ್ಳಿ ಕಟ್ಟೆಗೆ ಹೋಗಿದ್ನ, ನಾಗರಕಲ್ಗೆ ಹೋಗಿದ್ನ. ಅದು ಕುಮಾರ ಹೇಳ್ತಿದ್ದ, 5 ತರ ಹಾಕಬರ ಏನ್ರಿ ಕುಮಾರ ಏನಿದು ಅಣ್ಣ ಇವತ್ತಿ ಸಾ ಇದು ಸಿದ್ದಪ್ಪಜಿದು, ಇದು ಈಶ್ವರಂದು, ಇದು ಚಾಮುಂಡೇಶ್ವರದು, ಇದು ಮಾಕ್ಲಮ್ಮಂದು, ಇದು ಸರೇಶ್ವರ ಸರ್ ನೋಡ, ಕಪ್ಪು ಸರೇಶ್ವರ ನೋಡ. ನಾನು ಎಲ್ಲೂ ಹೋಗಿಲ್ಲ ರೀ, ರಾಘವೇಂದ್ರ ಸ್ವಾಮಿ ಮಠದ, ಆಮೇಲೆ ಸಾಯಿಬಾಬಾದ, ಇಷ್ಟೇ. ನಾನಿವತ್ತು 3 ಟೆಂಪಲ್ಗೆ ಹೋಗಿ ಬಂದಿದ್ದೀನಿ. ಇದು ಮಾಮೂಲಿ ಕುಂಕುಮ ಮನೇಲಿ ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ನನ್ನ ಹಣೆಗೆ ಹಾಕೊಂಡ್ರೆ ಮುತ್ತೈದೆ ಕುಂಕುಮನ ಇಚ್ಚೋಡಿ ಮನೆ ಹಾಳು ಗುರುಮಲಪ್ಪ ಆಡ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ನಾ ಸಣ್ಣ ಆಗಿದ್ದೀನಿ ಅಪ್ಪಾಜಿ. ನೀವು ಡೈಲಿ ನೋಡ್ತಿರಲ್ಲ ಅದಕ್ಕೆ ಹಂಗ ಅನ್ಸುತ್ತೆ. ಡೈಲಿ ನೋಡಿದವ್ರಿಗೆ ಏನು ಡಿಫ್ರೆನ್ಸ್ ಕಾಣಿಸಲ್ಲ, ಅಪರೂಪಕ್ಕೆ ನೋಡಿದ್ರೆ. ನಾನು ಎಷ್ಟೊತ್ತಿಗೆ ಎದ್ದಿದ್ದು ಗೊತ್ತಾ ಇವತ್ತು? ರಾತ್ರಿ ಎಷ್ಟೊತ್ತಿಗೆ ಮಲ್ಕೊಂಡೆ ಗೊತ್ತಾ ಹೇಳಿ? ಗೊತ್ತಿದ್ರೆ ಈಗ ಅಡುಗೆ ಮಾಡಬೇಕು. ಮೊಸಪ್ಪು ಮಾಡ್ಲಾ? ಮೊಸಪ್ಪು, ಹ್ಞೂ, ಸೊಪ್ಪಿನ ಸಾರು, ಮೊಸಪ್ಪಿನ ಸಾರು. ನೀವೇ ಸೊಪ್ಪು ಸೋಸ್ಕೊಡ್ಬೇಕು. ಅದೆಲ್ಲ ನಂಗೆ ಕ್ಲೀನ್ ಮಾಡೋಕ್ಕೆ ಹಿಂಸೆ, ನಂಗೆ ಬೇಜಾರು. ನನಗೆ ಗುರುಮಲಪ್ಪ ಯಾವ ಕೆಲಸ ಮಾಡೋಕ್ಕೆ ಇಷ್ಟ ಗೊತ್ತಾ? ಬಾಗಿಲು ತೊಳೆಯೋದು, ನೀರು ಹಾಕೋದು, ತೊಳೆಯೋದು, ಸ್ವಚ್ಛ ಕಸ ಗುಡಿಸೋದು, ಇದು ಆಮೇಲೆ ಉಜ್ಜೋದು, ಬರ ತಿಕ್ಕೋದು, ಬೇಗ ಬೇಗ ಆಗೋ ಕೆಲಸ, ಇಂಥವು ಸಖತ್ ಇಷ್ಟ. ಕುತ್ಕೊಂಡು ಕಾಲು ಎಡಿಯೋದು, ತರಕಾರಿ ಸಿಪ್ಪೆ ಬಿಡಿಸೋದು. ಯಾರು ಅಮ್ಮ ಅನ್ಕ ಬಂದ ತಕ್ಷಣ ಈ ಜಮೀನು ಮಾರಾಟಕ್ಕಿದೆ ಅಂತ ಹಾಕ್ಬಿಡ್ತೀವಿ ನಾವು ಬೋರ್ಡಲ್ಲಿ. ಯಾವಾಗ? ಯಾಕೆ ಅಡ್ವರ್ಟೈಸ್ ಆಗ್ಬೇಕು ಸುಮ್ಮನೆ. ಯಾರ ಜಮೀನ? ನಮ್ಮ ಜಮೀನಿಗೆ ಹಾಕ್ಬಿಡೋದಲ್ಲಿ ಹೋಗಿ ನಿಮ್ಮ ಮಿಸಸ್ ಈಗ ಹೊಂಡ ಹೊಡ್ಸಿರೋ ಜಮೀನ? ಮಾರಾಟಕ್ಕಿದೆ. ಓಹೋ, ಪ್ಲ್ಯಾನ್ ಹೆಂಗೆ ಹೊಡ್ಸಿದ್ದೀರೋ ಯಪ್ಪ. ಈ ಅವರೆಕಾಯಿ ಬಿಡಿಸೋದು, ಸೊಪ್ಪು ಬಿಡಿಸೋದು, ಇವೆಲ್ಲ ಕೆಲಸ ಇಷ್ಟ. ಅಡುಗೆ ಮಾಡೋದು ಅಂದರೆ ಇಷ್ಟ ಇಲ್ಲ ಅಪ್ಪಾಜಿ. ಎಲ್ಲ ಮಾಡ್ಬೇಕು. ಈ ಥರ ಮಾಡೋದು, ಪಾತ್ರ ಪನ್ನಂಗಳು ಬೆಳಗೋದು, ಇದು ಮಾಡೋದು. ಬುದ್ಧಿಗೆ ಕಲರ್ ಮಾಡಿಲ್ಲ ಪಾಪ. ಯಾಕೆ ಮಾಡಿಲ್ಲ? ಮೊನ್ನೆ ಷಷ್ಠಿ ಹಬ್ಬದಲ್ಲೇ ಉಜ್ಜಿಟ್ಟಿದ್ದೀವಿ ಚೆನ್ನಾಗಿ ರಬ್ಬ ನಾನು ನನ್ನ ಮಕ್ಕಳೆಲ್ಲ. ನೀವು ಅಂತಾನೆ ಇದ್ದೀರಾ ತಂದ್ಕೊಡ್ತೀನಿ ಅಂತ. ನೀವು ತಂದ್ಕೊಡ್ಲಿಲ್ಲ, ನಾನು ಹಾಕ ಒರೆಸ್ಲಿಲ್ಲ. ಅಶೋಕ ರೋಡ್ಗೆ ಹೋಗ್ತಿರಲ್ರಿ ಸಿಟಿಗೆ ಅಪ್ಪಾಜಿ ದಿನ, ಅಲ್ಲಿ ಕೇಳ್ಬಿಟ್ಟು ತಮ್ಮನಿ, ನಾ ಕೊಡ್ತೀನಿ ದುಡ್ಡು. ಹಾಕ್ಬಿಟ್ರೆ ಸಾಕು, ಎಲ್ಲ ಕ್ಲೀನ್ ಆಗಿ ತಾಮ್ರದು ತಂದ್ಕೊಡ್ತೀರಾ ಅಪ್ಪಾಜಿ? ಹೋದ್ರೆ ಹೋಗೋ ಡೌಟಾ? ಹೋಗಲ್ವಾ? ಹೋಗಲ್ವಾ ಅಪ್ಪಾಜಿ? ಹೋಗಲ್ಲ ಅಂದ್ರೆ ಯಾವ್ದಾದ್ರು ಕೆಲಸ ಇದ್ರೆ ಹೋಗೋದು. ಇಲ್ಲಿ ಇನ್ನೊಂದು 3-4 ಕೆಲಸ ಮಾಡ್ಬೇಕಲ್ಲ ನಾನು. ಏನು ಕೆಲಸ? ಕೃಷಿ ಹುಡುಗ ಕೆಲಸ ಮಾಡ್ಬೇಕಲ್ಲ, ಹೋಗ್ಬೇಕಲ್ಲ ಆಫೀಸ್ಗ. ಓಹೋ, ಮೇಡಮ್ ಭೇಟಿ ಮಾಡಿ ಅವ್ರಿಗೆಲ್ಲ ಕಾಫಿ ಟೀ ಕುಡಿಸ್ಕೊಂಡು. ನೋಡಪ್ಪ ನಿಮ್ದೆಲ್ಲ ಸಹಕಾರದಿಂದ ನಮಗೆ ಭಾರಿ ಕೃಷಿ ಉಂಡು ಕಾರ್ಯಕ್ರಮ ನೀವೆಲ್ಲ ಒತ್ತಾಯ ಕೊಟ್ಟು ಮಾಡಿದ್ದಾರೆ. ಅದಕ್ಕೆ ನಿಮಗೆ ಒಂದು ದಿವಸ ಕಾಫಿ ಟೀ ಎಲ್ಲ ಕೊಡಿಸ್ತಾ ಇದ್ದೀನಿ. ಕಾಫಿ ಕುಡಿರಿ ಟೀ ಕುಡಿರಿ ಅಂತ ಹೇಳ್ತೀವಿ. ಅಲ್ಲೊಂದು 8 ಜನ ಮೇಡಮ್ ಇದ್ದಾರೆ ಅವರ ಹುಡುಗಿರು ಎಲ್ಲ ಯಾವಾಗ ಕೊಡಿಸ್ಬೇಕು. ಅದು ಸುಂದರಾಂಗ ಅದೆಲ್ಲ ಮಾಡ್ಬೇಕಲ್ಲ ಕೃಷಿ. ಮೇಡಮ್ ಒಂದು ಚೆನ್ನಾಗಿ ಬುಟ್ಟಿಗೆ ಹಾಕತ್ತೀರಾ, ಯಾವ್ದು ಹೆಂಗಾರ ಇರಲಿ. ಗಂಡಸ್ರ ಸಮಾಸಕ್ಕೆ ಹೋಗಲ್ಲ ನೀವು. ಮೇಡಮ್ ಅವರೇ ಅಂತ ಪುಸಿ ಹೊಡ್ಕ. ನಿನ್ನೆ ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದೆ.
ಆಯಮ್ಮ ಕೇಳ್ತವ್ರೆ ಹೌದಾ ಗುರುಮಲಪ್ಪನವ್ರು ಎಲ್ಲಿ ಅಂತ. ಹೌದಾ ಪಾರ್ಟಿ ಆಫೀಸ್ಗೆ ಹೋಗವ್ರ ಅಂದರು. ಯಾವ ಆಫೀಸ್ಗೆ ಹೋಗಿದ್ದಾರೋ ಗೊತ್ತಿಲ್ಲ ಕಣವ, ಬಂದಿಲ್ಲ ಅವರು 2 ದಿನದಿಂದ ಮನೆಗೆ ಅಂದೆ. ಹೌದಾ ಅಂದರು. ಫೋನ್ ಮಾಡಿದ್ರೆ ಅಧ್ಯಕ್ಷರಲ್ವಾ ವಾರ್ಡಾಧ್ಯಕ್ಷರು ವಾರ್ಡಾಧ್ಯಕ್ಷರು ನಮಗೆಲ್ಲ ಫೋನ್ ಮಾಡ್ತಾರೆ, ಲೆಟರ್ಗಳು ಕಳಿಸ್ತಾರೆ. ಆಯಮ್ಮ ನಾನು ಕೇಳ್ತಾ ಇತ್ತು ನಿನ್ನೆ, ಹೌದಾ ಹಂಗಂದೆ ಸುಮ್ಮನೆ ಆದರು. ಗುರುಮಲ್ಲಪ್ಪ ಅಂತ ಅದಕ್ಕೆ ನಮ್ಮ ಮೇಡಮ್ ಹೇಳಿದ್ರು, ಯಾರನ್ನ ಫೋನ್ ಮಾಡಿದ್ರು ಗುರುಮಲ್ಲಪ್ಪ ತಗೊಳ್ಳಿ ನಂಬರ. ಇಲ್ಲ ಇಲ್ಲ ಗೊತ್ತಾಗ ಸರ್, ಫೋಟೋ ನೋಡ್ತಾರೆ ಗೊತ್ತಾಗಲ್ಲ. ಹಾಂ ಹೇಳಿ. ಹಾಂ ಹೇಳಿ. ಹ್ಞೂ ರವೀಣ. ಹಾಂ ಕರೆಕ್ಟ್ ಸರಿ. ಹಾಂ ಹಾಂ ಕರೆಕ್ಟು. ಹಾಂ ನೆನ್ಪು ಮಾಡ್ಕೊಳ್ಳೋ ಹೇಳಿ, ಗೊತ್ತು ಹೇಳಿ. ಹಾಂ ಸರಿ. ಹಾಂ ಲಲಿತ್ಮಾಲಲ್ಲಿ. ಹಾಂ ಕರೆಕ್ಟ್ ಸದ್ಯ ನಮ್ಮನ್ನ ಹೆಸರನ್ನ ಜ್ಞಾಪಕ ಮಾಡಿ ಫೋನ್ ಮಾಡಿದ್ರೆ ತುಂಬ ಸಂತೋಷ. ಹೌದು ನಮ್ಮ ಹೌದಾ ಹೌದು. ಅವರು ಮೈಸೂರು ಜಂತನಗರದಲ್ಲಿರೋದು. ಅವರು ಕಂಟೆಡ್ ಸತೀಶ್ ಅವ್ರ ಹೆಂಡತಿ, ಅವರು ಅಡುಗೆ ಕಂಟೆಡ್ ಸತೀಶ್ ಅವ್ರ ಹೆಂಡತಿ ಕೃಷ್ಣಮೂರ್ತಿ. ಹೌದು ಗೊತ್ತಿಲ್ಲ, ಈಗ ಗೊತ್ತು ಮಾಡ್ತೀವಿ. ಏನಾಗಬೇಕಾಯ್ತು ಒಳ್ಳೆ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಹಾಂ ಹೌದು ಹೌದು ಅಕ್ಕ, ನಾವು ಹೆಣ್ಮಕ್ಳುಗಳಿಗೆ ನಾವು ಭಾರಿ ಗೌರವದಿಂದ ನೀವು ಒಂದು 20 ವರ್ಷ 25 ವರ್ಷ. ಹಾಂ ಸತ್ಯವಾದ ಮಾತು ಬಿಡಿ, ಕರೆಕ್ಟು. ನೆಲ್ಸ್ಮಳಿಗೆಲ್ಲ ಬರ್ತೀರಿ? ಹಾಂ ಗೊತ್ತಾಯ್ತು. ನೀವು ಹೌದಾ? ಹಾಂ ಗೊತ್ತಾಯ್ತು. ಹೇಳಿದ್ರು ಯಾರ? ಹೌದು. ನೀವು ಹಾಂ ನಿಜ ಅದೊಂದು 10-15 ವರ್ಷ ಆಗದ. ನೆಲ್ಸ್ಮಲ್ ದಿವಸ ಬಂದು ದೋಸೆಗೆ ಸಾಕಟ್ಟು ಇದು ಮಾಡ್ತಿದ್ವಲ್ಲ ಆಗ. ಹೌದು ರವೀಣ್ ಕಡೆಯವ್ರ. ರವೀಣ್ಣವ್ರು ಒಳ್ಳೆ ಮನುಷ್ಯರು ಬಿಡಿ, ಅವ್ರು ತಾಯ್ತಿರೋದ್ರಂತ. ಹಾಂ ಇವಾಗ ಏನು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು? ಅಲ್ಲ ನಂಬರ್ ಪತ್ತೆ ಮಾಡ್ಕೊಂಡು ಮಾಡಿದ್ರಲ್ಲ ನೀವು? ಹೌದಾ? ಓ ನಮಗೆ ಗೊತ್ತು ಕಣ. ಹಾಂ ಹೌದಾ? ಹಾಂ ನಮ್ಮದೇ ನಂಬರು ಸೇವ್ ಮಾಡಿ ಇಟ್ಕಡೆ. ಹ್ಞೂ ನಮ್ಮ ಮೇಡಮ್ ಚೆನ್ನಾಗಿ ಮಾಡ್ತಾರಲ್ವಾ? ಫಾಲೋವರ್ಸಾ? ಮಧ್ಯ ಮಾಡಿ ಫೋನ್ ಮಾತಾಡ್ತಾರೆ ಅವರು. ಪ್ರತಿಯೊಬ್ಬರು ಚಿಕ್ಕವ್ರಿಗೆ ದೊಡ್ಡವರು ಅಲ್ಲಿ ಅವ್ರ ಹತ್ರ ಭಾರಿ ಗೌರವ ಇದೆ. ಅಣ್ಣವ್ರಿಗೆ ಅಣ್ಣ ಅಂತಾರೆ, ಅಪ್ಪವ್ರಿಗೆ ಅಪ್ಪ ಅಂತಾರೆ. ಒಳ್ಳೆ ಹೃದಯವಂತರು ಅವರು. ಯಾಕಂದ್ರೆ ನಾವು ಹೃದಯವಂತರಾಗಿರೋ ಜೊತೆ ಮಾತಾಡ್ತೀವಿ. ಇದುವರೆಗೂ ನಾವು ಹೆಣ್ಮಕ್ಳ ಜೊತೆಲಿ ಆ ಥರ ತಿಳ್ಕೊಂಡು ಮಾತಾಡ್ತೀವಿ. ಸತ್ಯ. ಹ್ಞೂ ಸರಿ ಸತ್ಯ. ಹೌದು ಉದ್ಧಾರ ಆಗಲ್ಲ ಬಿಡಿ, ಸತ್ಯ. ಹಾಂ ಹೆಣ್ಣಿನ ಬಗ್ಗೆ ಅಷ್ಟೇ ನಾವು ಗೌರವ ಕೊಡಬೇಕು. ಹಾಂ ಲಲಿತ್ ಮಾಲ್ ಕಡೆ ಹೋದ್ರೆ ಹಾಂ ಈ ಬಡ ಅಣ್ಣ ಒಬ್ಬ ಅವನೇ, ಈ ಅಣ್ಣನ್ಗೊಂದು ಫೋನ್ ಮಾಡ್ಕೊಂಡು ಹೋಗವ ಅಂತ. ಹಾಂ ಆಯ್ತು, ಹೇಳ್ತೀನಿ. ಮತ್ತೆ ಅದೇ ನಾನು 2 ದಿವಸದಿಂದ ಇರಲಿಲ್ಲ, ಈಗ ಬಂದಲ್ಲ. ಎಲ್ಲೇ ಬಂದರೂ ಒಂದ್ಸಲ ಮಾತಾಡ್ಸ್ಕೊಂಡು ಬಯಸ್ಕೊಂಡು ಹೊಟ್ಟೋಗ್ಬೇಕು ನಾವು. ಊಟ ತಿಂಡಿ ಎಲ್ಲ ಮಾಡ್ತಾರೆ. ಆಮೇಲೆ ಕೆಲವರು ಫೋನ್ ಮಾಡ್ತಾರೆ. ಒಬ್ಬ ಹಿರಿಯವರಾಗಿದ್ದು ಕೂಡ ಅವ್ರು ಕೆಳಗಡೆ ಕುಣಿಸ್ಲಿ ಶ್ವೇತಾವಜಿ ತಪ್ಪಲ್ವ ಅದು? ಅವೆಲ್ಲ ಕೇಳಲ್ಲ ನಾವು. ಅಲ್ಲ ನಮ್ಮ ಮನೇಲಿ ತಂದೆ ತಾಯಿ ಮಕ್ಕಳು ಅಂತಂದಾಗ ನಾವು ಮೇಲಾರ ಕೂತೀವಿ, ಕೆಳಗಾರ ಕೂತೀವಿ. ಹಾಂ ಹೌದು ಮಾತೆಲ್ಲ ಮಲ್ಲಪ್ಪರೇ ಹೇಳಿ. ಬೊಗಳು ನಾಯಿಗಳು ಇದ್ದೇ ಇರ್ತವೆ. ನಿಜ. ಅಯ್ಯೋ ನಾವು ಸುಮಾರು ನೋಡಿ. ಹೌದು ಸತ್ಯ. ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾನು ಏನು ತಲೆನೇ ಕೆಡಿಸ್ಕೊಳ್ಳೋದು. ನಾವು ಅವು ಯಾರು ನಿಮ್ಗೆ ಅಂತಾರ, ಅವ್ರಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ. ಕರೆಕ್ಟಾಗಿ ಹೇಳಿದ್ರಿ. ಹಾಂ ಅವ್ರು ಫೋನ್ ಕೊಡಿ ಮಾತಾಡ್ತೀನಿ. ಈ ಮನೆ ನೋಡಿದ್ರೆ ನಿಜ ಕರೆಕ್ಟ್. ಯಾರ್ದು ಅವ್ರಿಗೆ ಗಂಡ ಆಯ್ತು ಲೆಕ್ಕ ತಗೊಳ್ಳಲ್ಲ, ಮಕ್ಕಳು ದೇವರ ಅವ್ರಿಗೆ ಹೇಳೋದಲ್ಲಿ ಕಾನೂನು ಬದ್ಧವಾಗಿ. ಒಳ್ಳೆ ಹೃದಯವಂತರು ಹೆಂಗಸು. ಹೌದು ಕೆಲವು ಸತ್ಯ. ಒಂದ್ಸಲ ಬಂದು ಭೇಟಿ ಮಾಡಿ ಮನೆಗೆ ಬರ್ತೀನಿ, ನಾನು ಫೋನ್ ಮಾಡ್ತೀನಿ. ಹಾಂ ಆಯಿತು. ಈ ನಂಬರ್ ಇಟ್ಕೊಳ್ಳಿ, ಫೋನ್ ಮಾಡಿ. ಹೌದಾ ಆಯಿತು. ಹಾಂ
ನಿಮ್ಗೆ ನನ್ನ ನೋಡಿ ಯೋಗ ಬರ್ತದೆ ಅಂದ್ರೆ ಬೆಳಗ್ಗೆ ನಿಮ್ಗೆ ದುಡ್ಡು ಮೇಲೆ ದುಡ್ಡು ಲಾಟ್ರಿ ಹಬ್ಬಬ್ಬ ಲಾಟ್ರಿ 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 ಎಣಿಸ್ಕೊಳ್ಳಿ ಎಣಿಸ್ಕೊಳ್ಳಿ अरे एक दो तीन में चार देने को बस गए ಎಷ್ಟು ಬರ್ಬೇಕಿತ್ತಿನ್ನ ಕೊಟ್ಟರ ಕರೆಕ್ಟಾಗಿ ಕೊಡ್ತಾನೆ ಬಿಡಿ ದುಡ್ಡು ದುಡ್ಡು ಅಯ್ಯೋ ಗಾಂಧಿ ನಾನು ಅಡುಗೆ ಮಾಡ್ತಾ ಮಾಡ್ತಾ ಏನಪ್ಪ ಇದು ಕಾನ್ವರ್ಸೇಷನ್ ಅಂದರೆ ನನ್ನ ಪ್ರೀತಿಯ ಅಣ್ಣ ನನ್ನ ಸಬ್ಸ್ಕ್ರೈಬರ್ ಮೈಸೂರಿನವರೇ ಅವರು ನನಗೆ ಸುಮಾರು ಮೆಸೇಜ್ಗಳು ಮಾಡ್ತಾಯಿದ್ರು ಗುರುಮಲ್ಲಪ್ಪ ಅವ್ರ ಹತ್ರ ಮಾತಾಡಿಸಿ ಸಿಸ್ಟರ್ ನಾನು ನಿಮ್ಮ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತೀನಿ ಅಂತೆಲ್ಲ ಹೇಳಿ ಸೊ ಹಾಗಾಗಿ ಫೋನ್ ಮಾಡಿ ಅಷ್ಟೇ. ಮನೆ ಕಟ್ಟಬೇಕು ಜಮೀನಲ್ಲಿ. ಯಾವ ಜಮೀನಲ್ಲಿ? ಇದು ಸರ್ವೆ ನಂಬರ್ 66/5 ಅದಕ್ಕೆ ಇಷ್ಟು ದುಡ್ಡು ಬೇಕಾ? ದುಡ್ಡು ಬೇಕಾಯ್ತದೆ. ಬ್ಯಾಂಕ್ ಕೊಳ್ಳೆ ಹೊಡಿವಾ? ಕೊಳ್ಳೆ ಹೊಡಿವಾ? ಈ ಥರ ಆಯ್ತು. ಹೋಗುವಾ? ದುಡ್ಡು ಬೇಕು. ಕಡ್ಕತ್ತಿಯಲ್ಲಿ ನಿಮ್ದು ಅದೇ ಕೆಳಗಡೆ ತಕೊಂಡ್ ನಡೀರಿ ಕೊಳ್ಳೆ ಹೊಡಿವಾ? ಇಷ್ಟೊಂದು ದುಡ್ಡು ಬೇಕಾ ನಿಮ್ಗೆ? ಒಳ್ಳೆ ಅಪ್ಪ ದೇವ್ರೆ, ಅಲ್ಲಿ ಎಷ್ಟು ಕೋಟಿ ಐತೆ ಹೇಳಿ? ಎಷ್ಟು ಕೋಟಿ ಐತೆ ನೋಡ್ರಿ ಅಲ್ಲಿ. ಏನ್ರಿ ನೀವು ಅತಿ ಆಸೆ ಎಲ್ಲ, ಇದು ದುರಾಸೆ. ಯಪ್ಪ ನಾನು ಅಲ್ಲಿ ಮೋಸಪ್ ಮಾಡಬೇಕು. ಟಾಟಾ ಬೈ ಬೈ ಸಿ ಯು. ಗುರುಮಲ್ಲಪ್ಪಂಗೆ ನೋಡಿ ಫ್ರೆಂಡ್ಸ್, ಇಷ್ಟೊಂದು ದುಡ್ಡು ಬೇಕಂತೆ. ಗುರುಮಲ್ಲಪ್ಪನ ಜೊತೆ ಮಾತುಕತೆ ಮಾತಾಡ್ತಾ ನಾನು ಈ ಕಡೆ ಅಡುಗೆಗೂ ಕೂಡ ರೆಡಿ ಮಾಡಿಕೊಂಡೆ. ಸ್ವಲ್ಪ ಬೇಳೆ ಹಾಕಿ ಸೊಪ್ಪೆಲ್ಲ ಬೇಯಿಸ್ಕೊಂಡು ಕಾಯಿ ಹಾಕಿ ಆ ಬೆಂದಿರೋ ಸೊಪ್ಪನ್ನ ರುಬ್ಕೊಂಡು, ಈಗ ಬೆಂದು ಸುರ್ಕೊಂಡಿರೋ ರುಬ್ಕೊಂಡು ಮೊಸಪ್ಪು ಮಾಡೋಣ ಅಂತ ಎಲ್ಲನೂ ಸ್ವಲ್ಪ ಆರಲಿ ತಣ್ಣಗಾಗಲಿ ಅಂತ ಎತ್ತಿಟ್ಟಿದ್ದೀನಿ. 2 ಟೊಮೆಟೊ 2 ಈರುಳ್ಳಿ ಕಾಳು ಅವರೆಕಾಳು ಸ್ವಲ್ಪ ಬೇಳೆ ಹಾಕಿ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೆ. ಮೊಸಪ್ಪು ಸಾರು ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕಿ ಒಣಮೆಣ್ಸಿಕಾಯಿ ಹಾಕಿ ತುಪ್ಪ ಹಾಕಿದ್ದೆ. ಸ್ವಲ್ಪ ಆಲೂಗಡ್ಡೆ ಬೇಡ ಅಂತ ಹೇಳಿ ಬರೀ ಬದನೆಕಾಯಿ ಹಸಿ ಅವರೆಕಾಯಿ ಹಾಕೋಣ ಅಂತ. ಆಲೂಗಡ್ಡೆ ಅಂದರೆ ಶೀತ ಅಲ್ವಾ, ಸೊ ಸತೀಶ್ಗೆ ಇಷ್ಟ ಆಗೋದಿಲ್ಲ ಆಲೂಗಡ್ಡೆ, ಹಾಗಾಗಿ ಆಲೂಗಡ್ಡೆ ಹಾಕಿರಲಿಲ್ಲ. ಸೊ ಸೂಪರಾಗಿತ್ತು ಮೊಸಪ್ಪು ಮಾತ್ರ. ಎಲ್ಲ ಒಗ್ಗರಣೆಗೆ ಹಾಕಿ ಬದನೆಕಾಯಿ ಕೂಡ ಒಗ್ಗರಣೆಗೆ ಹಾಕಿ ಅವರೆಕಾಯಿ ಏನು ಬೇಯಿಸಿ ಸುರಿದಿಟ್ಕೊಂಡಿದ್ದೆ ಅವರೆಕಾಳನ್ನು ಕೂಡ ಸೇರಿಸ್ಕೊಂಡೆ. ಆಲ್ರೆಡಿ ಅವರೆಕಾಯಿ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸಿ ಸ್ಮ್ಯಾಶ್ ಮಾಡೋಂಥ ಅವಶ್ಯಕತೆ ಏನಿರಲಿಲ್ಲ. ಅದು ನೀರು ಸುಂಡೋ ತನಕ ಹುರ್ಕೊಂಡ್ರೆ ಸಾಕು ಎಣ್ಣೆ ತುಪ್ಪದಲ್ಲಿ. ಈ ಕಡೆ ಸೊಪ್ಪು ಕೂಡ ಚೆನ್ನಾಗಿ ಬಿಸಿ ಬಿಸಿ ನೋಡಿ ಹೊಗೆ ಆಡ್ತಾ ಇದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಮಿಕ್ಸಿ ಮಾಡ್ಕೊಂಡೆ. ಕೆಲಸ ಮಾಡ್ಕೊಂಡು ಹೋಗ್ತೀವಿ ರೇ ಕೋಲ್ಡ್ ಕೇಸ್ ಹೆಂಗೆ ಬೋರ್ ತೆಗಿಸೋದು ಅನ್ಯಾಯ ಆಗಲ್ವೇರಿ ದುಡ್ಡೆಲ್ಲ ಅಂತ ಅದು ಅಂತಾರೆ. ಇವ್ರು ಏನು ಮಾಡೋ ಸತ್ಯ ನಿರೂಪಿಸ್ಬೇಕು ಅಂದ್ಬಿಟ್ಟು 2015 ಕ್ರಮ ತಗೊಂಡು ಹೇಳ್ಬಿಟ್ಟು ಹೋಗಿ ನಾನು ಒಂದು ಅಬ್ಸರ್ವ್ ಮಾಡಿರಂಗೆ ಅಪ್ಪಾಜಿ, ಈ ನಡುವೆ ನೀವು ದುಡ್ಡು 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 ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ನಿಜನ ಸುಳ್ಳ? ಇವಾಗ ನೋಡಿ, ಇಷ್ಟು ದುಡ್ಡು ಬೇಕು ಮೇಡಮರೇ, ಇಷ್ಟು ದೊಡ್ಡ ಮನೆ ಕಟ್ಟಬೇಕು, ಜಮೀನಲ್ಲಿ ಒಂದು ಬೋರ್ ತೆಗಿಸ್ಬೇಕು, ದುಡ್ಡು ಬೇಕು. ಈಗಾಗಲೇ 20,000 ಖರ್ಚು ಮಾಡ್ಕೊಂಡು ಹೊಂಡ ತೆಗೆಸ್ಕೊಂಡು ಬಂದಿದ್ದೀರಾ, ಕೃಷಿ ಹೊಂಡ. ದುಡ್ಡು 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 ಅಂತ ಯಾಕಪ್ಪಾಜಿ? ಯಪ್ಪ ನೆಮ್ಮದಿ ತಗೊಳ್ರಿ ಅಪ್ಪಾಜಿ. 65 ವರ್ಷ ಆಯಿತು, ಜೀವನದಲ್ಲಿ ಕುತ್ಕೋಬಾರ್ದು ಅಂತ ಜೀವನಕ್ಕೆ ಕಾಯಕ ಮಾಡ್ತಾ ಇದ್ದೀರಾ. ಒಳ್ಳೆಯದು ಮಾಡಿ, ದುಡ್ಡಿನಿಂದ ದಯವಿಟ್ಟು ಬೀಳ್ಬೇಡಿ ಅಪ್ಪಾಜಿ. ಮನ್ಸು ನಿಮ್ದು ಮುಗ್ಧತೆ ಮನ್ಸು ಹಾಳಾಗ್ಬಿಡುತ್ತೆ ದುಡ್ಡು ನಿಂದೆ ನೀವು ಹೋದ್ರೆ. ನನ್ನ ಇವಾಗ ನೋಡಿ ದುಡ್ಡು 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 ಕೃಷಿ ಹೊಂಡ ಈಗ ಇನ್ನೇನ್ ಬೇಕು ನಿಮ್ಗೆ? ಅಷ್ಟು ದುಡ್ಡು ಬೇಕು, ಈಗ ನಿಮ್ ಮನೆ ಕಟ್ಬೇಕು ಅಂತ ಇದ್ದೀರಿ. ಈಗ ಎಲ್ ತತ್ತೀರಾ? ನಡಿ ಬ್ಯಾಂಕ್ ಕೊಳ್ಳೆ ಹೊಡಿಯೋಣ. ಅಪ್ಪಾಜಿ ನನಗೆ ಈ ಗುರುಮಲ್ಲಪ್ಪ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ನಿಜ ಹೇಳಬೇಕು ಅಂದರೆ. ಮೇಡಮರೇ ಬನ್ನಿ ಇಲ್ಲಿ ಅಂತ ಕರೀತಾನೆ ಇದ್ದರು. ಸೊ ಇವಾಗೆಲ್ಲ ಒಗ್ಗರಣೆಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋಂಥ ಸೊಪ್ಪಿಂದು ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿದ್ರೆ ಸೊಪ್ಪು ಸಾರು ಬೇಗ ಕ್ವಿಕ್ಕಾಗಿ ಈಸಿಯಾಗಿ ರೆಡಿ ಆಗುತ್ತೆ. ನಮ್ಮ ಮನೇಲಿ ಇದು ಎಲ್ರಿಗೂ ಫೇವ್ರೆಟ್. ಅಡುಗೆ ಎಲ್ಲ ಆಯಿತು, ಅನ್ನ ಸಾಂಬಾರು ಎಲ್ಲ ಆಯಿತು, ಮುದ್ದೆ ಒಂದು ಮಾಡಬೇಕಿತ್ತು. ಸ್ವಲ್ಪ ಯಾಕೋ ತಲೆ ನೋವ್ತಾಯಿತ್ತು ನನಗೆ ಗುರುಮಲ್ಲಪ್ಪನ ಮಾತು ಕೇಳಿ. ಅವ್ರು ಆಲ್ರೆಡಿ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರಿಗಂತೂ ಫೋನ್ ಮೇಲೆ ಫೋನ್ ಇವತ್ತು ಬರ್ತಾನೆ ಇತ್ತು. ಫೋನ್ ಅಂತೂ ಕಟ್ ಮಾಡ್ತಾ ಇರಲಿಲ್ಲ. ಮಾಡಿದವ್ರಿಗೆಲ್ಲ ಈ ಕೃಷಿ ಹೊಂಡದ ವಿಷಯ ಹೇಳಿ ತಲೆ ಹುಚ್ಚಿಡಿಸ್ತಾಯಿದ್ರು. ಈ ತಲೆನೋವು ಬೇರೆ ನನಗೆ. ಒಂದ್ಸಲಿ ಅಂತೂ ತುಂಬ ಮಾತಾಡಿ ಇರಿಟೇಷನ್ ಮಾಡಿಬಿಡ್ತಾರೆ. ನಾನಂತೂ ಕಿವಿ ಮುಚ್ಕೊಂಡು ಸತ್ತೋಗ್ಬಿಡ್ಲಾ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು ನನಗೆ. ಸತೀಶ್ ಅಂತೂ ನಕ್ಕು ಉಳ್ಳಾಡೋದ್ರು. ಒಳ್ಳೆ ರಾಜ್ಕುಮಾರ್ ಸರ್ದು ಮೂವಿ ಹಾಕಿದ್ರೆ ಆಯಿತಾ, ಸೂಪರಾಗಿರೋ ಮೂವಿ. ಸುಮಾರು ದಿನ ಆಗಿತ್ತು ಆ ಮೂವಿ ನೋಡಿ. ಸೊ ಆ ಮೂವಿ ನೋಡೋಕ್ಕೂ ಬಿಡ್ತಾಯಿಲ್ಲ. ನನಗೆ ನಿದ್ದೆ ಬರ್ತಿರಲಿಲ್ಲ. ಬಟ್ ಇವ್ರು ಒಂದು 5-10 ನಿಮಿಷ ಮಾತು ನಿಲ್ಲಿಸಿದ್ರೆ ಸಾಕು ಅಂತ ಫೀಲ್ ಆಗ್ತಿತ್ತು. ನಾನು ಅವ್ರಿಗೆ ಹಾಗೆ ಅಂದೆ, ಎಷ್ಟು ಮಾತಾಡ್ತಿರ್ರಿ ಚೋಡಿ, ಬಾಯಿ ಮುಚ್ಚ್ರಿ ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ಬೆಳಿಗ್ಗೆಯಿಂದ ಹೋಂಡ ಕೃಷಿ ಹೊಂಡ ಅಂತ ನಮಗೆ ಹುಚ್ಚು ಮಲ್ಲಗ್ರು ಹಿಡಿಸ್ತಾ ಇದ್ದೀರಾ. ಹೇಳಿದ್ದೆ ಹೇಳಿ, ಕುಯ್ದಿದ್ದೆ ಕುಯ್ದು
ಅಡ್ವರ್ಟೈಸ್ ಸರಿ ಎಷ್ಟು ಸತಿ ಹೇಳ್ತೀರಿ ನೀವು? ಅಲ್ಲ ಪಿಕಾಸ್ ಒಳಗೆ ಸಿಕ್ಕು ಅರ್ಧ ತಗೊಳ್ಳಿ ಮಾತಾಡಿ ಯಾಕೆ? ಊಟ ಮಾಡಿ ತಿನ್ನೋರಿ ಫಸ್ಟು, ತಿಂದಷ್ಟು ಬಿಡಿ. ಅರ್ಧ ಕೊಡಿ, ನೀವು ಅರ್ಧ ತಗೊಂಡು ನಮ್ಗೆ ಅರ್ಧ. ನನ್ಗೈತೆ ಇನ್ನೊಂದು ಪುಟ್ ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಈ ಪುಟ್ ಮುದ್ದೆ ಆ ಪುಟ್ ಮುದ್ದೆ ಕೊಡಿ ನಮಗೆ ಮುಡಿ ತಿಂದಷ್ಟು ತಿನ್ಬಿಟ್ಟು ಕೊಡಿ. ಆಗಲ್ಲ. ಅಪ್ಪಾಜಿ ಒಟ್ಟು ಹಸ್ತರು ಮಾತ್ರ ಸೂಪರ್ ಊಟ ಇದೆ. ಈಗ ನಿಮ್ಗೆ ಹೊಟ್ಟೆ ಹಸ್ತಿಲ್ವಾ? ಹೊಟ್ಟೆ ಹಸ್ತಿಲ್ವಾ? ಹಸ್ತವ್ನಿಗೆ ಹೊಟ್ಟೆ ಹಸ್ತವ್ನಿಗೆ ಹಸಿದವ್ನಿಗೆ ಊಟ ಇಟ್ಬೇಡ ಅಂತ ಗಾದೆ ಐತೆ. ಸರಿ ಆಯ್ತಾ? ಈಗ ಸರಿಯಾಗಿದೆ. ಸರಿ ಆಯ್ತಾ ರೀ? ಹೇಳಲ್ಲ ನೋಡೋಣ ಇವತ್ತು. ಸರಿ ಆಯ್ತಾ ರೀ? ಸಾಂಬಾರು ಸರಿ ಆಯ್ತಾ? ಬಾಯಿ ಬಿಟ್ಟಂತ ಮಾತಾಡಲ್ಲ. ಮಾತಾಡಲ್ಲ. ಇವತ್ತಿನ ಡೇ ತುಂಬ ಸ್ಪೆಷಲ್. ಗುರುವಾರ, ರಾಯರ ವಾರ. ಸೊ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಒಳ್ಳೆ ಸಾಂಗ್ ಬರ್ತಾಯಿತ್ತು. ಇದೇ ಮೂವಿನ ಇವತ್ತು ಫುಲ್ ಮೂವಿ ನೋಡಿದ್ದೀನಿ ಕೂತ್ಕೊಂಡು ನಾನು. ಕಣ್ಣಂಚಲ್ಲಿ ನೀರು ಬಂದ್ಬಿಡ್ತು ಗಾಯ್ಸ್. ಹಳೆ ಮೂವಿನೇ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಾಗೆ. ಸೊ ಈ ಮೂವಿ ಎಷ್ಟು ಜನ ನೋಡಿದ್ದೀರಾ ನನ್ನ ಕಮೆಂಟಲ್ಲಿ ಹೇಳಿ. ನಿಜಕ್ಕೂ ಹತ್ಬಿಟ್ಟೆ, ಅಷ್ಟು ಚೆನ್ನಾಗಿತ್ತು ಮೂವಿ ಎಲ್ಲ. ನಾನು ಕೂಡ ಊಟ ಮುಗಿಸಿ ಒಂದು 5-10 ನಿಮಿಷ ರೆಸ್ಟ್ ಮಾಡಿ, ಕೆಲಸಗಳು ನಾನು ಬಿಟ್ಟರು ನನ್ನನ್ನು ಕೆಲಸಗಳು ಬಿಡೋದಿಲ್ಲ. ಈಗ ಬಟ್ಟೆ ಎಲ್ಲ ಎತ್ಕೊಂಬಂದು ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಬೆಳಗ್ಗೆ ಎಲ್ಲ ವಾಶ್ ಮಾಡಿದ್ದೆ. ಈಗ ಎತ್ಕೊಂಬಂದು ಎಲ್ಲ ಐರನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಕಾಟನ್ ಜೀನ್ಸ್ ಪ್ಯಾಂಟ್ ಕೂಡ ಯಾರಾದರೂ ಐರನ್ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ. ಕಾಟನ್ ಅಂತಲ್ಲ, ಜೀನ್ಸ್ ಪ್ಯಾಂಟ್ನೇ ಯಾರಾದರೂ ಐರನ್ ಮಾಡ್ತೀರಾ? ನಮ್ಮ ಪತಿದೇವರಿಗೆ ಜೀನ್ಸ್ ಪ್ಯಾಂಟ್ನೂ ಐರನ್ ಮಾಡಬೇಕಂತೆ. ಒಂದೊಂದ್ಸಲಿ ತಿಕ್ಲಿ ಹಿಡ್ದೋಗುತ್ತೆ, ನಾನು ಒಂಥರ ಮೆಂಟ್ಲಾಗ್ಬಿಡ್ತೀನಿ, ಸೂಟಾಕ್ಬಿಡ್ಲಾ ಅನ್ನೋ ಕೋಪ ಬಂದ್ಬಿಡುತ್ತೆ. ಹಾಗೆ ಬಿಟ್ಬಿಡ್ತೀನಿ ಒಂದೊಂದ್ಸಲಿ ಐರನ್ ಬಾಕ್ಸ್ನ. ನಾನೇ ದುಡ್ಡು ಕೊಟ್ಟು ಕೊಡ್ಸಿರ್ತೀನಿ. ಅಯ್ಯೋ ಹೋಗ್ಲಿ ಹಾಕೊಳ್ಳಿ ಬಿಡ್ಲತ್ಲಾಗಿ ಅಂತ ಉಜ್ಜಿಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ನನಗೂ ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ ಅಲ್ವಾ. ಸೊ ಇದೆಲ್ಲ ಮುಗಿಸ್ ಬರೋಷ್ಟರಲ್ಲಿ ಅವ್ರ ಬ್ರದರು ಮತ್ತೆ ಸತೀಶ್ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಹಾಂ ಸರಿ ಸರಿ ಆಯ್ತು ಆಯ್ತು. ಸರಿ ಸರಿ ಆಯ್ತು, ನಾವು ವಾಟ್ಸಪ್ ಮಾಡ್ತೀವಿ ಬಿಡಿ, ನಂಬರ್ ತಗೊಂಡು ಕಳಿಸ್ತೀನಿ ನಿಮಗೆ. ಹಾಂ ವೆಜ್ ನಾನ್ ವೆಜ್ ಮಾಡಲ್ಲ. ಹಾಂ ಸರಿ ಆಯ್ತು. ಹಾಂ ಆಯ್ತು ಆಯ್ತು ಮಾತಾಡಿ. ಹಲೋ. ಸೊ ನಾನು ಯಾವುದೇ ಫಿಲ್ಟ್ರ್ ಇಲ್ಲದೆ, ಮುಚ್ಚುಮರೆ ಇಲ್ಲದೇ ಆ್ಯಸ್ ಇಟ್ ಈಸ್ ಅದು ಹೆಂಗೆ ನಡೀತೋ ಆ ವಿಡಿಯೋ ಕಂಪ್ಲೀಟಾಗಿ ಹಾಗೆ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಗುರುಮಲ್ಲಪ್ಪನ ಮಾತು ಮಾತ್ರ ನಿಂತಿಲ್ಲ. ಒಳ್ಳೆ ಮುದ್ದೆ ಊಟ ಮಾಡಿದು ಸತೀಶ್ ಫುಲ್ಲು ಗೊರಕೆ ಹೊಡಿತಾ ಇದ್ದಾರೆ. ಬಟ್ ಇವ್ರು ಮಾತ್ರ ಮಾತಾಡ್ತಾನೆ ಇದ್ದಾರೆ. ನನಗಂತೂ ಇವತ್ತು ತಲೆ ಚಿಟ್ಟು ಹಿಡ್ದು ಹುಚ್ಚು ಮಲ್ಲಾಗ್ರು ಬಂದ್ಬಿಡ್ತು. ಗುರುಮಲ್ಲಪ್ಪನ ಮಾತು ಕೇಳಿ ನಿಮ್ಗೇನು ಫೀಲ್ ಆಯಿತು ಕಮೆಂಟಲ್ಲಿ ಹೇಳಿ. ನಾವು ದಿನ ಅನುಭವಿಸ್ತೀವಿ ಈ ಟಾರ್ಚರ್ನ. ಅವ್ರ ಬಾಯಿಗೆ ಬೆಟ್ಟಾಕಿದ್ದು ಯಾರು ಅಂತ ಕಂಡುಹಿಡಿಬೇಕು ಗೈಸ್ ಅನಿಸುತ್ತೆ ಒಂದ್ಸಲಿ. ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ನಾನು ಏನು ಚಿನ್ನ ಮಾಡಾಕಿದ್ದೀನಿ ಅಥವಾ ನಾನು ಏನು ತೊಗೊಂಡೆ ಅಂತ ನಿಮ್ಗೇನಾದರೂ ಒಂದು ಥಾಟ್ ಮೈಂಡ್ಗೆ ಬಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ. ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್. ಲವ್.